45 ದಿನಗಳ ಕಾಲ ಜರುಗಿದ ಈ ಮಹಾಕುಂಭಮೇಳ ಜಗತ್ತಿನಲ್ಲೇ ಒಂದು ದೊಡ್ಡ ಮಟ್ಟದ ದಾಖಲೆಯನ್ನು ಸೃಷ್ಟಿ ಮಾಡಿಬಿಟ್ಟಿದೆ. ಇತಿಹಾಸದಲ್ಲಿ ಎಲ್ಲೂ ಹಿಂದೆಂದೂ ಈ ರೀತಿಯಲ್ಲಿ ನಾ ಭೂತೋ ನಾ ಭವಿಷ್ಯತಿ ಅನ್ನೋ ರೀತಿಯಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಇಲ್ಲಿ ತನಕ ಒಟ್ಟು 64 ಕೋಟಿ ಭಕ್ತರು ಪುಣ್ಯ ಸ್ನಾನವನ್ನು ಮಾಡಿದ್ದಾರೆ. 64 ಕೋಟಿ. ನಮ್ಮ ದೇಶದ ಜನಸಂಖ್ಯೆ 140 ಕೋಟಿ, ಅದರಲ್ಲಿ 64 ಕೋಟಿ ಜನ ಹೋಗಿ ಬಂದಿದ್ದಾರೆ. ಕೊನೆ ದಿನದ ಪುಣ್ಯ ಸ್ನಾನಕ್ಕಂತೂ ಭಕ್ತ ಸಾಗರವೇ ಹರಿದು ಬಂದಿದೆ. ಬೆಳಗ್ಗೆಯಿಂದ ಇಲ್ಲಿ ತನಕ ಸುಮಾರು ಒಂದು 50 ಲಕ್ಷ ಭಕ್ತರು ಪುಣ್ಯ ಸ್ನಾನವನ್ನು ಮಾಡಿದ್ದಾರೆ. ಇವತ್ತು ಒಂದೇ ದಿನ 1 ಕೋಟಿ ಭಕ್ತರು ಪವಿತ್ರ ಸ್ನಾನವನ್ನು ಮಾಡ್ತಕ್ಕಂಥ ಸಾಧ್ಯತೆ ಇದೆ. ಯಾವುದೇ ಅಹಿತಕರ ಘಟನೆ ಸಂಭವಿಸದಂತೆ ಪೊಲೀಸರ ಕಟ್ಟೆಚ್ಚರ ಇದೆ. 45 ದಿನಗಳ ಮಹಾಕುಂಭೋತ್ಸವಕ್ಕೆ ಇವತ್ತು ತೆರೆ ಬೀಳ್ತಾ ಇದೆ. ಬಟ್ ಜನ ಹೋಗೋರು ಹೋಗ್ತಿರ್ತಾರೆ, ನಾಳೆಯಿಂದನೂ ಹೋಗ್ಬೋದು, ಬೇಡ ಅಂತೇನಿಲ್ಲ. ಬಟ್ ಮಾಘ ಮಾಸದಲ್ಲಿ ಸ್ನಾನ ಮಾಡಬೇಕು ಅನ್ನೋದು ಎಲ್ರಿಗೂ ಕೂಡ ಇರುತ್ತೆ. ಹಾಗಾಗಿ ಇವತ್ತು ಕೊನೆ ದಿನ ಆಗಿರೋದ್ರಿಂದ ತುಂಬ ಸಂಖ್ಯೆಯಲ್ಲಿ ಹೋಗಿದ್ದಾರೆ. ಒಂದು ರೀತಿಯಲ್ಲಿ ಅಲ್ಲಿನ ಅರೇಂಜ್ಮೆಂಟ್ಸ್, ಬಂದಿರತಕ್ಕಂಥ ಅರೇಂಜ್ಮೆಂಟ್ಸ್, ಜನಗಳಿಗೆ ಮಾಡಿಕೊಟ್ಟಿರ್ತಕ್ಕಂಥ ಫೆಸಿಲಿಟಿ, ಇದೆಲ್ಲವೂ ಕೂಡ ಅತ್ಯದ್ಭುತ. ಹೋದವ್ರು ಯಾರೂ ಬೇಸರದಿಂದ ವಾಪಸ್ ಬಂದಿಲ್ಲ. ಯಾರೋ ಇದನ್ನು ವಿರೋಧ ಮಾಡಬೇಕು ಅನ್ನೋರು 4 ಮಾತಾಡಿರ್ಬೋದೇ ಹೊರತು ನಿಜವಾಗ್ಲೂ ಹೋಗಿ ಪುಣ್ಯ ಸ್ನಾನವನ್ನು ಮಾಡಿ ಬಂದವರು ಎಲ್ಲರೂ ಕೂಡ ಹಾಡಿ ಹೊಗಳಿದ್ದಾರೆ ಈ ಕಾರ್ಯಕ್ರಮವನ್ನು. ಅಷ್ಟು ಅದ್ಭುತವಾಗಿ ಉತ್ತರ ಪ್ರದೇಶ ಸರ್ಕಾರ ಇದನ್ನು ಆರ್ಗನೈಸ್ ಮಾಡಿತ್ತು ಅಂತಕ್ಕಂಥದ್ದು. ಯಾಕೆಂದರೆ ತಮಾಷೆ ಮಾತಲ್ಲ. 1 ದಿನ 2 ದಿನ ಆದರೆ ಪರವಾಗಿಲ್ಲ, 45 ಸುದೀರ್ಘ ದಿನಗಳು 64 ಕೋಟಿ ಜನ ಬಂದಿದ್ದಾರೆ ಅಂತಂದರೆ ಹೇಗೆ ವ್ಯವಸ್ಥೆಯನ್ನು ಕಲ್ಪಿಸೋದು ಎಲ್ಲರೂ? ಓಕೆ, ಇವಾಗ ನೀವು ನೋಡ್ತಾ ಇರ್ತಕ್ಕಂಥದ್ದು ಹೆಲಿಕಾಪ್ಟರ್ನಲ್ಲಿ ಪುಷ್ಪವೃಷ್ಟಿಯನ್ನು ಮಾಡ್ತಾ ಇರ್ತಕ್ಕಂಥ ದೃಶ್ಯ. ಏಕೆಂದರೆ ಇವತ್ತು ಕೊನೆ ದಿನ ಅಲ್ವಾ, ಸೊ ಎಲ್ಲವೂ ಸುಸೂತ್ರವಾಗಿ ನಡೀತು, ಎಲ್ಲವೂ ಕೂಡ ಚೆನ್ನಾಗಾಯಿತು ದೇವರ ಕೃಪೆಯಿಂದ ಅಂತಂದ್ಬಿಟ್ಟು. ಸಂಕ್ರಾಂತಿಗೆ ಆರಂಭ ಆಗಿದ್ದು ಮಹಾಶಿವರಾತ್ರಿಗೆ ಅಂತ್ಯವಾಗ್ತಾ ಇರೋದು. ಹಾಗಾಗಿ ಹೆಲಿಕಾಪ್ಟರ್ ಮುಖಾಂತರ ಪುಷ್ಪವೃಷ್ಟಿಯನ್ನು ಮಾಡ್ತಾ ಇರತಕ್ಕಂಥ ದೃಶ್ಯವನ್ನು ತಾವು ನೋಡ್ತಾ ಇದ್ದೀವಿ. और 44 घाटों पर पुष्प वर्षा की गई है इस कुंभ के अवसर पर। और इस समय भी महाशिवरात्रि में विमानों का भी जिक्र है, लेकिन आज करता ये विमान पौराणिक आख्यानों में विमानों ಇಲ್ಲಿ ಕೊನೆಯ ದಿನವಾಗಿದ್ದರಿಂದ ಆ ತ್ರಿವೇಣಿ ಸಂಗಮದ ತೀರದಲ್ಲಿ ಲಕ್ಷಾಂತರ ಭಕ್ತರು ನೆರೆದಿದ್ದಾರೆ. ಹಾಗಾಗಿ ಒಂದು ರೀತಿ ಎಲ್ರಿಗೂ ಧನ್ಯತಾ ಭಾವ. ಆ ಧನ್ಯತಾ ಭಾವವನ್ನು ಸಮರ್ಪಿಸುತ್ತಿರುವ ರೀತಿ ಹೆಲಿಕಾಪ್ಟರ್ ಮುಖಾಂತರ ಪುಷ್ಪವೃಷ್ಟಿ ಬಂದಿರತಕ್ಕಂಥವ್ರೆಲ್ಲರಿಗೂ. ಆಮೇಲೆ ನಾಳೆ ಅಲ್ಲಿ ಕೆಲಸ ಮಾಡಿದಂತಹ ಕಾರ್ಮಿಕರಿಗೆ ಅವ್ರಿಗೆಲ್ಲರಿಗೂ ಕೂಡ ಪಾದಪೂಜೆಯನ್ನು ಇಟ್ಕೊಂಡಿದ್ದಾರೆ ಉತ್ತರ ಪ್ರದೇಶ ಸರ್ಕಾರದ ವತಿಯಿಂದ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರಿಂದ ಪಡ್ಕೊಳ್ಳೋಣ. ಶಬೀರ್, 45 ದಿನಗಳ ಸುದೀರ್ಘ ಮಹಾಕುಂಭೋತ್ಸವಕ್ಕೆ ಇವತ್ತು ತೆರೆ ಬೀಳ್ತಾ ಇದೆ. ಕೊನೆಯ ದಿನದ ವಿಶೇಷತೆಗಳೇನು, ಹೇಗಿದೆ ಇವತ್ತು ಪ್ರಯಾಗ್ರಾಜ್ ಅಂತ? ಅರವಿಂದ್, ಇವತ್ತು ಕೊನೆಯ ದಿನ ಮಹಾಕುಂಭ ಮೇಳದ್ದಾಗಿರುವಂಥದ್ದು. ಹೀಗಾಗಿ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಜನರು ಈಗ ಪ್ರಯಾಗ್ರಾಜ್ನತ್ತ ಬರ್ತಾ ಇದ್ದಾರೆ. ಬೆಳಗ್ಗೆಯಿಂದಲೇ ಕೂಡ ಅಮೃತ ಸ್ನಾನವನ್ನು ಕೂಡ ಮಾಡ್ತಾ ಇದ್ದಾರೆ. ಈವರೆಗೂ ಕೂಡ ಸುಮಾರು 50 ಲಕ್ಷ ಜನರು ಇವತ್ತು ಒಂದೇ ದಿನ ಸ್ನಾನವನ್ನು ಮಾಡಿದ್ದಾರೆ. ಸಂಜೆವರೆಗೂ ಇದು 1 ಕೋಟಿಯನ್ನು ತಲುಪುವಂಥ ಸಾಧ್ಯತೆಗಳಿದ್ದಾವೆ. ಈಗಾಗಲೇ 64 ಕೋಟಿಯಷ್ಟು ಜನರು ಪುಣ್ಯ ಸ್ನಾನವನ್ನು ಕಳೆದ 44 ದಿನಗಳಲ್ಲಿ ಮಾಡಿದ್ದಾರೆ. ಇವತ್ತಿಂದು ಸೇರಿದರೆ ಸರಿಸುಮಾರು 65 ಕೋಟಿಯಷ್ಟು ಜನರು ಈ ಒಂದು ಅಮೃತ ಸ್ನಾನವನ್ನು ಮಾಡಿ ಏನು ತ್ರಿವೇಣಿ ಸಂಗಮದಲ್ಲಿ ಮುಂದೆದಿರುವಂಥದ್ದನ್ನು ಕೂಡ ನಾವು ಗಮನಿಸ್ಬೋದು. ಸಾಕಷ್ಟು ವ್ಯವಸ್ಥೆಗಳನ್ನು ಮಾಡ್ಕೊಂಡಿರುವಂಥದ್ದು. ವಿಶೇಷವಾಗಿ ಇವತ್ತು ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಜನರ ನಿರೀಕ್ಷೆ ಕೂಡ ಇತ್ತು, ಅದರಿಂದ ಬರ್ತಾ ಇದ್ದಾರೆ ಕೂಡ. ಹೀಗಾಗಿ ಸುಮಾರು ಏನು ಪ್ರಯಾಗ್ರಾಜ್ನ 20 ಕಿಲೋಮೀಟರ್ ಹೊರವಲಯದಲ್ಲೇ ಬಸ್ಗಳನ್ನು, ಖಾಸಗಿ ವಾಹನಗಳನ್ನ ನಿಲುಗಡೆಗೆ ವ್ಯವಸ್ಥೆಯನ್ನು ಮಾಡಲಾಗಿರುವಂಥದ್ದು. ಅಲ್ಲಿಂದ ಬೇರೆ ಬೇರೆ ಸಣ್ಣ ಪುಟ್ಟ ವಾಹನಗಳ ಮೂಲಕ ಸಿಟಿ ಒಳಗಡೆ ಬರಲಿಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಅಲ್ಲಿಂದ ಸರಿಸುಮಾರು ಒಂದು 7-8 ಕಿಲೋಮೀಟರ್ ನಡ್ಕೊಂಡು ಹೋಗಬೇಕಾದಂಥ ಅನಿವಾರ್ಯತೆಗಳು ಕೂಡ ಇದ್ದಾವೆ. ಯಾಕೆಂದರೆ ವಾಹನಗಳು ಬಂದಂಥ ಸಂದರ್ಭದಲ್ಲಿ ಸಂಚಾರ ದಟ್ಟಣೆ ಆಗ್ಬೋದು, ಕಾಲ್ತುಳಿತದಂಥ ಘಟನೆಗಳು ಸಂಭವಿಸುವಂಥ ಸಾಧ್ಯತೆಗಳು ಕೂಡ ಇರ್ತವೆ. ಹೀಗಾಗಿ ಸಂಪೂರ್ಣವಾಗಿ ವಾಹನಗಳನ್ನು ನಿರ್ಬಂಧಿಸುವಂಥ ಕೆಲಸವನ್ನು ಕೂಡ ಮಾಡಲಾಗಿದೆ. ಈಗ ಎಲ್ಲ ರೀತಿಯಾದಂಥ ಅಚ್ಚುಕಟ್ಟಾದಂಥ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಈ ಹಿಂದೆ ಆದಂಥ ಒಂದು ಕಾಲ್ತುಳಿತದಿಂದ ಕಲ್ತಿರುವಂಥ ಸಾಕಷ್ಟು ಪಾಠಗಳಿಂದ ಮುಂದಿನ ದಿನಗಳಲ್ಲಿ ಈ ರೀತಿಯಾದಂಥ ಘಟನೆಗಳಾಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಎಚ್ಚರಿಕೆಯನ್ನು ಸ್ಥಳೀಯ ಆಡಳಿತ ವಹಿಸಿತ್ತು. ಅದರಂತೆ ಈಗ ಕೆಲಸಗಳನ್ನು ಕೂಡ ಮಾಡ್ತಾ ಇರುವಂಥದ್ದು. ಭದ್ರತೆಯನ್ನು ಹೆಚ್ಚು ಮಾಡಲಾಗಿದೆ, CCTV ಕ್ಯಾಮ್ರಾಗಳನ್ನ ಅಳವಡಿಸಲಾಗಿರುವಂಥದ್ದು. ಈ ಎಲ್ಲ ಬೆಳವಣಿಗೆಗಳ ಹೊರತಾಗಿ ಎಲ್ಲ ಸುವ್ಯವಸ್ಥಿತವಾಗಿ ಕೆಲಸಗಳು ನಡೀತಾ ಇರುವಂಥದ್ದು. ಜನರು ಬಂದು ತ್ರಿವೇಣಿ ಸಂಗಮ ಸೇರಿದಂತೆ ಬೇರೆ ಬೇರೆ ಘಾಟಗಳಲ್ಲಿ
ಪುಣ್ಯ ಸ್ನಾನವನ್ನ ಮಾಡಿ ಇಲ್ಲಿಂದ ಇವತ್ತು ಕಾಶಿ ಹತ್ತ ತೆರಳುತ್ತಾ ಇರುವಂಥದ್ದು ಹೆಚ್ಚಾಗ್ತಾ ಇರುವಂಥದ್ದು. ಯಾಕಂದ್ರೆ ಇವತ್ತು ಮಹಾಶಿವರಾತ್ರಿ ಆಗಿರುವಂಥ ಹಿನ್ನೆಲೆಯಲ್ಲಿ ಅಮೃತ ಸ್ನಾನದ ಜೊತೆಗೆ ಕಾಶಿ ವಿಶ್ವನಾಥನ ದರ್ಶನವೂ ಕೂಡ ಮಾಡಬೇಕು ಅನ್ನುವಂಥದ್ದು ಜನರ ಬಯಕೆ ಆಗಿರುವಂಥದ್ದು. ಹೀಗಾಗಿ ಬೆಳಗ್ಗೆ ಬಂದಂಥ ಜನರು ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನವನ್ನು ಮಾಡಿ ಅಲ್ಲಿಂದ ಕಾಶಿ ಕಡೆಗೆ ಹೊರಟಿರುವಂಥದ್ದನ್ನು ಕೂಡ ಗಮನಿಸ್ಲಿಕ್ಕೆ ನೋಡ್ಲಿಕ್ಕೆ ಸಿಗ್ತಾ ಇರುವಂಥದ್ದು. ಸಂಜೆ ಅಲ್ಲಿ ಶಿವರಾತ್ರಿಯಲ್ಲಿ ಪಾಲ್ಗೊಂಡು ಬಳಿಕ ತಮ್ಮ ತಮ್ಮ ಊರುಗಳಿಗೆ ವಾಪಸ್ ಆಗುವಂಥ ಪ್ರಕ್ರಿಯೆಗಳಲ್ಲೂ ಕೂಡ ಜನರಿದ್ದಾರೆ. ಒಟ್ಟಾರೆ ಅರೇಂಜ್ಮೆಂಟ್ಸ್ ವೈಸ್ ಎಲ್ಲವನ್ನು ಕೂಡ ಅಚ್ಚುಕಟ್ಟಾಗಿ ಮಾಡಿರುವಂಥದ್ದು. ಬರುವ ಜನರಲ್ಲಿ ಉತ್ಸಾಹವನ್ನು ಹೆಚ್ಚು ಮಾಡುವಂಥ ನಿಟ್ಟಿನಲ್ಲಿ ಹೆಲಿಕಾಪ್ಟರ್ ಮೂಲಕ ಪುಷ್ಪವೃಷ್ಟಿಯನ್ನು ಮಾಡುವಂಥ ಕೆಲಸವನ್ನು ಕೂಡ ಮಾಡಲಾಗ್ತಾ ಇರುವಂಥದ್ದು. ಇವತ್ತಿನ ಎಲ್ಲ ಬೆಳವಣಿಗೆಗಳ ಬಳಿಕ ನಾಳೆಗೆ ಒಂದು ಸನ್ಮಾನ ರೀತಿಯಾದಂಥ ಕಾರ್ಯಕ್ರಮವನ್ನು ಕೂಡ ಯೋಗಿ ಆದಿತ್ಯನಾಥ್ ಅವರು ಇಟ್ಕೊಂಡಿರುವಂಥದ್ದು. ಈ ಒಂದು ಕಾರ್ಯಕ್ರಮದಲ್ಲಿ ಯಾರು ಮುಂಚೂಣಿಯಲ್ಲಿ ನಿಂತು ಕೆಲಸವನ್ನ ಮಾಡಿದ್ದಾರೆ, ಅದು ಸ್ವಚ್ಛತಾ ಕಾರ್ಮಿಕರಿಂದ ಹಿಡಿದು ದೊಡ್ಡ ಹಂತದವರೆಗೂ ಕೂಡ ಎಲ್ಲರಿಗೂ ಕೂಡ ಒಂದು ಗೌರವವನ್ನು ಸಲ್ಲಿಸುವಂಥ ಕೆಲಸವನ್ನು ಕೂಡ ಯೋಗಿ ಆದಿತ್ಯನಾಥ್ ಮಾಡ್ತಾರೆ. ರೈಟ್ ಶಬೀರ್, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಸೊ ಅದು ನಾಳೆಯ ಕಾರ್ಯಕ್ರಮ, ಎಲ್ರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸುವಂತಹ ಕಾರ್ಯಕ್ರಮ. ಬಟ್ ಇವತ್ತಿಗೆ ಅಧಿಕೃತವಾಗಿ 45 ದಿನಗಳ ಮಹಾಕುಂಭೋತ್ಸವಕ್ಕೆ ತೆರೆ ಬೀಳುತ್ತೆ. ರಾತ್ರಿಯೆಲ್ಲ ಇವತ್ತು ಶಿವರಾತ್ರಿಯ ಜಾಗರಣೆ ಇರೋದ್ರಿಂದ ರಾತ್ರಿಯೆಲ್ಲ ಅವಕಾಶ ಮಾಡಿಕೊಡ್ತಾರೆ ಪುಣ್ಯ ಸ್ನಾನಕ್ಕೆ. ಯಾಕೆಂದರೆ ಇನ್ನೂ ಬರುವವರ ಸಂಖ್ಯೆ ತುಂಬ ಇದೆ. ಇವತ್ತು ತುಂಬ ದೂರ ಟ್ರಾಫಿಕ್ ಜಾಮ್ ಆಗಿದೆಯಂತೆ, ಅವರೆಲ್ಲ ಬರಬೇಕಲ್ಲ, ಬಂದು ಪುಣ್ಯ ಸ್ನಾನ ಮಾಡೋದಕ್ಕೆ ಅವಕಾಶವನ್ನು ಕಲ್ಪಿಸ್ಕೊಡ್ತಾರೆ.